ಹುಳಿ ಹುಳಿ ಸಿಹಿ ಸಿಹಿ ಖಾರವಾಗಿ ಬಾಯಿ ಚಪ್ಪರಿಸಿ ತಿನ್ನುವಂತಹ ಮೆಂತ್ಯ ಗೊಜ್ಜಿನ ರೆಸಿಪಿ ಇವತ್ತಿನ ಈ ವಿಡಿಯೋದಲ್ಲಿ. ಇದನ್ನು ಬೆಳಗಿನ ತಿಂಡಿ ಜೊತೆ ಆದರೂ ಬಡಿಸ್ಬೋದು, ಬಿಸಿ ಅನ್ನದ ಜೊತೆ ಬೇಕಾದರೂ ತಿನ್ಬೋದು. ರುಚಿ ಅದ್ಭುತವಾಗಿರುತ್ತೆ. ತರಕಾರಿ ಎಲ್ಲ ಇಲ್ಲದೆ ಇರುವಂಥ ದಿನಗಳಲ್ಲಂತೂ ನೀವು ಖಂಡಿತ ಮಾಡಲೇಬೇಕು ಆ ಥರದ ರೆಸಿಪಿ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೆಂತ್ಯ ಗೊಜ್ಜು ಮಾಡೋದಕ್ಕೆ ಮೊದಲಿಗೆ ಒಂದು ಬಾಣಲೆನಲ್ಲಿ 4 ರಿಂದ 5 ಒಣಮೆಣಸಿನಕಾಯಿ, 1 ಚಮಚ ಉದ್ದಿನಬೇಳೆ, ಅರ್ಧ ಚಮಚ ಕಡಲೆಬೇಳೆನ ತಗೊಳ್ಬೇಕು. ಇನ್ನು ಮೆಂತ್ಯ ಗೊಜ್ಜು ಅಂದಮೇಲೆ ಮೆಂತ್ಯ ಹಾಕದೇ ಇದ್ರೆ ಆಗುತ್ತಾ? ಇಲ್ಲ ಅಲ್ವಾ. ಇಲ್ಲಿ 1 ಚಮಚದಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಚಮಚ ಕೊತ್ತಂಬರಿ ಅಥವಾ ಧನಿಯಾ ಬೀಜ, 1/4 ಚಮಚ ಜೀರಿಗೆ. ಇವಿಷ್ಟು ಪದಾರ್ಥಗಳನ್ನು ತಗೊಂಡು ಒಂದು ಅರ್ಧ ಚಮಚದಷ್ಟು ಎಣ್ಣೆನ ಹಾಕಿ ಹದವಾಗಿ ಬೇಳೆ ಎಲ್ಲ ಕಂದು ಬಣ್ಣ ಬರೋವರೆಗೆ ಹುರಿಬೇಕು. ಎಲ್ಲದನ್ನು ಒಟ್ಟಿಗೆ ಹಾಕಿ ಹುರಿತಾ ಇದ್ದೀವಲ್ಲ, ಹಾಗಾಗಿ ಉರಿಯನ್ನು ಕಡಿಮೆ ಇಟ್ಕೊಳ್ಳಿ. ಲೋ ಫ್ಲೇಮ್ ಅಥವಾ ಲೋ ಮೀಡಿಯಮ್ ಫ್ಲೇಮಲ್ಲಿ ಒಂದೇ ಸಮನೆ ಕೈ ಬಿಡದೆ ಹೀಗೆ ಹುರಿತಾ ಹದವಾಗಿ ಹುರಿಬೇಕು. ಬೇಳೆ ಎಲ್ಲ ಕಂದು ಬಣ್ಣಕ್ಕೆ ಬಂದಿರಬೇಕು, ಸೀದು ಹೋಗಬಾರ್ದು. ಅಷ್ಟು ಹುರಿದಾದ್ಮೇಲೆ ಸ್ಟವನ್ನು ಆಫ್ ಮಾಡಿಬಿಡೋಣ. ಆಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪಷ್ಟು ತೆಂಗಿನ ತುರಿ, ಹಸಿ ತೆಂಗಿನ ತುರಿ ಆದರೆ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಒಣ ಕೊಬ್ಬರಿ ಬೇಕಾದರೂ ಹಾಕ್ಕೊಳ್ಬೋದು. ಆ ನಂತರ ಈಗಾಗಲೇ ಹುರಿದಿಟ್ಕೊಂಡಿದ್ವಲ್ಲ ಆ ಪದಾರ್ಥಗಳನ್ನೆಲ್ಲ ಹಾಕಿ ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಇಷ್ಟು ಮಾಡಿದರೆ ಮೆಂತ್ಯ ಗೊಜ್ಜಿಗೆ ಬೇಕಾಗಿರುವಂತಹ ಮಸಾಲೆ ತಯಾರಾಗುತ್ತೆ. ಆಮೇಲೆ ಇನ್ನೊಂದು ಬಾಣಲೆನಲ್ಲಿ ಅಥವಾ ಅದೇ ಬಾಣಲೆಗೆ ರುಬ್ಬಿರುವಂತಹ ಮಸಾಲೆನ ಹಾಕಿ ಅಗತ್ಯ ಇರೋಷ್ಟು ನೀರನ್ನು ಹಾಕಬೇಕು. ಅನ್ನದ ಜೊತೆ ಆದರೆ ಸ್ವಲ್ಪ ತೆಳ್ಳಗಿರಲಿ, ಬೆಳಗಿನ ತಿಂಡಿ ಜೊತೆ ಆದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಆನಂತರ ಇದಕ್ಕೆ ರುಚಿಗೆ ತಕ್ಕ ಹಾಗೆ ಉಪ್ಪು, ಬೆಲ್ಲ ಮತ್ತು ಹುಣಸೆ ಹಣ್ಣನ್ನು ಹಾಕಬೇಕು. ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕ್ಕೊಳ್ಬೋದು. 1/4 ಚಮಚದಷ್ಟು ಅರಿಶಿನ ಸಹ ಸೇರಿಸ್ಕೊಂಡೆ ನಾನಿಲ್ಲಿ ಹುಣಸೆ ಹಣ್ಣಿನ ಪೇಸ್ಟ್ ಹಾಕಿರೋದು. ನೀವು ರಸ ಹಾಕೋದಾದರೆ ಒಂದು ನೆಲ್ಲಿಕಾಯಿ ಗಾತ್ರದ ಅಥವಾ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣಿಂದ ರಸವನ್ನು ತೆಗೆದು ಹಾಕಿ ಆಮೇಲೆ ಒಂದು ಸಲ ಚೆನ್ನಾಗಿ ಮಚ್ಚಿ ಹೀಗೆ ಕುದಿಸ್ಬೇಕು. ನೀವು ಫಸ್ಟಿಗೆ ಒಂದು ಅಂದಾಜಿಗೆ ಹಾಕ್ಕೊಂಡು ಈ ರೀತಿ ಕುದಿಯೋಕ್ಕೆ ಶುರುವಾದ ಕೂಡಲೇ ರುಚಿ ನೋಡಿ ಆಮೇಲೆ ರುಚಿಗೆ ತಕ್ಕಂತೆ ಉಪ್ಪು, ಹುಳಿ, ಬೆಲ್ಲನ ಹೊಂದಿಸ್ಕೊಳ್ಬೋದು. ಇದು ಸ್ವಲ್ಪ ಹುಳಿ ಹುಳಿ ಸಿಹಿ ಸಿಹಿಯಾಗಿ ಇರಬೇಕು, ಪುಳಿಯೋಗರೆ ಗೊಜ್ಜು ಥರ. ಆಮೇಲೆ ಒಂದು ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು ಮತ್ತು ಇಂಗನ್ನು ಬಳಸಿದ್ದೀನಿ. ಕುದಿಸಿ ಮಾಡಿರೋದ್ರಿಂದ ಬೇಗ ಹಾಳಾಗೋದಿಲ್ಲ. ಮಾಡಿಟ್ಕೊಂಡ್ರೆ ನಾನು ಆಗಲೇ ಹೇಳ್ದಂಗೆ ಬೆಳಗಿನ ತಿಂಡಿ ಜೊತೆ ಅಥವಾ ಮಧ್ಯಾಹ್ನದ ಊಟದ ಜೊತೆ ಯಾವುದ್ರ ಜೊತೆ ಬೇಕಾದರೂ ಕಲಸಿ ತಿನ್ಬೋದು. ಬಹಳ ರುಚಿಯಾಗಿರುತ್ತೆ, ಖಂಡಿತ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.